ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಒಂದು ಕಾಲದಲ್ಲಿ ಜಪಾನ್ ಮತ್ತು ಚೈನಾಗಿಂತಲೂ ಶ್ರೀಮಂತವಾಗಿದ್ದ ಲ್ಯಾಟಿನ್ ಅಮೆರಿಕದ ಪ್ಯಾರಿಸ್ ಎಂದೇ ಕರೆಯಲ್ಪಡುತ್ತಿದ್ದ ವೆನೆಜುಲಾ ದೇಶ ಇಂದು ಯಾಕೆ ಹಸಿವಿನಿಂದ ಕಂಗಾಲಾಗಿದೆ? ಲಕ್ಷಾಂತರ ರೂಪಾಯಿ ಕೈಯಲ್ಲಿದ್ದರೂ ಕೂಡ ಒಂದೊತ್ತಿನ ಊಟಕ್ಕೆ ಅಲ್ಲಿನ ಜನ ಯಾಕೆ ಪರದಾಡ್ತಿದ್ದಾರೆ? ಈ ವಿಡಿಯೋದಲ್ಲಿ ನಾವು ವೆನೆಜುಲಾದ ಉದಯ ಮತ್ತು ಪತನದ ಸ್ಟೋರಿಯನ್ನು ನೋಡೋಣ. ಸ್ನೇಹಿತರೆ, 1970ರ ದಶಕದ ವೆನೆಜುಲಾದ ವೈಭೋಗ ಇದೆಯಲ್ಲ, ಅದು ತುಂಬ ಗ್ರ್ಯಾಂಡ್ ಆಗಿತ್ತು. ಹಾಗೆ ಬ್ಲ್ಯಾಕ್ ಲಿಕ್ವಿಡ್ ಅಥವಾ ಕಚ್ಚಾ ತೈಲದ ಪ್ರಭಾವ ತುಂಬಾ ಇತ್ತು. ಹಾಗೆ ಹೂಗೋ ಚಾವೆಸ್ ಮತ್ತು ನಿಕೋಲಸ್ ಮಾಡಿರುವ ದೊಡ್ಡ ತಪ್ಪು ನಿರ್ಧಾರಗಳು ಅಲ್ಲಿನ ಈ ದೇಶಕ್ಕೆ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣವಾಗಿದ್ದು. ಹಾಗೆ ಇನ್ನೊಂದು ಕೂಡ ಇದೆ, ಅದು ಹೈಪರ್ ಇನ್ಫ್ಲೇಷನ್ ಅಂದರೆ ಏನು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ದೇಶ ಹಾಳಾಗಲಿಕ್ಕೆ. ಸ್ನೇಹಿತರೆ, ನಾವು 1970ರ ದಶಕದ ವೆನೆಜುಲಾದ ರಾಜಧಾನಿ ಕ್ಯಾರಕಸ್ ನಗರದ ರಸ್ತೆಗಳಲ್ಲಿ ಅಮೇರಿಕನ್ ಬ್ರ್ಯಾಂಡೆಡ್ ಕಾರುಗಳು, ಹಾಗೆ ಈ ಫ್ರೆಂಚ್ ಪರ್ಫ್ಯೂಮ್ ಶಾಪ್ಗಳು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ನಮಗೆ ಕಾಣ್ತಾ ಇತ್ತು. ಅಂದು ವೆನೆಜುಲಾ ಅಂದರೆ ಜಗತ್ತಿನ 4ನೇ ಅತಿ ದೊಡ್ಡ ಶ್ರೀಮಂತ ದೇಶ ಆಗಿತ್ತು. ಕೆನಡಾಗಿಂತಲೂ ಕೂಡ ದೊಡ್ಡ ಶ್ರೀಮಂತ ದೇಶ ಆಗಿತ್ತು. ಜಪಾನ್ಗಿಂತ 4 ಪಟ್ಟು ಹೆಚ್ಚು ಶ್ರೀಮಂತವಾಗಿದ್ದ ಈ ದೇಶ ಇವತ್ತು ದಿವಾಳಿ ಹಂತಕ್ಕೆ ಬಂದು ತಲುಪಿದೆ. ಆದರೆ 2025ರಲ್ಲಿ ಅದೇ ದೇಶದ ಸ್ಥಿತಿ ಹೇಗಿದೆ ಗೊತ್ತಾ? ಅಲ್ಲಿನ ಜನ ತಮ್ಮ ಮನೆಯ ಕಸ ಹಾಕಲು ಕಸದ ಗಾಡಿಗಾಗಿ ಕಾಯುತ್ತಿದ್ದಾರೆ ಅಂತ ನಮಗೆ ಅನಿಸ್ಬೋದು. ಬದಲಾಗಿ ಆ ಕಸದಲ್ಲಿ ತಿನ್ನಲು ಏನಾದರೂ ಉಳಿದಿದೆ ಎಂದು ಹುಡುಕಲು ಕಾಯ್ತಿದ್ದಾರೆ. ಇದು ಇಂಟರ್ನೆಟ್ನಲ್ಲಿ ತುಂಬಾ ವೈರಲ್ ಆಗಿ ಅಲ್ಲಿನ ವಿಡಿಯೋಗಳು ಓಡ್ತಾ ಇವೆ. ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದೆ, ಹಣವಿದ್ದರೂ ಕೂಡ ತಿನ್ನಲು ಊಟ ಸಿಗದ ಸ್ಥಿತಿಗೆ ಈ ದೇಶ ತಲುಪಿದ್ದು ಹೀಗೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ವೆನೆಜುಲಾ ಹೀರೋ ಟು ಜೀರೋ ಆದ ಕಥೆಯನ್ನು ನೋಡೋಣ. ಸ್ನೇಹಿತರೆ, ಅದು 1920ರ ಮೊದಲು ವೆನೆಜುಲಾ ಒಂದು ಸಣ್ಣ ಕೃಷಿ ಆಧಾರಿತ ದೇಶವಾಗಿತ್ತು. ಅಲ್ಲಿ ಕಾಫಿ ಮತ್ತು ಕೊಕೊವಾ ಇವರ ಮುಖ್ಯ ಆದಾಯ. ಈ ದೇಶದ ಎಕನಾಮಿನೇ ಇದರಿಂದ ನಡೆದಿತ್ತು. ಆದರೆ 1972ರಲ್ಲಿ ರಾಯಲ್ ಡೆತ್ ಸೆಲ್ ಕಂಪನಿಗೆ ಅಲ್ಲಿ ಒಂದು ಬೃಹತ್ ತೈಲ ನಿಧಿ ಸಿಗುತ್ತೆ. ಅದೆಷ್ಟು ಅಂದರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪ ಇರುವ ದೇಶವಾಗಿ ವೆನೆಜುಲಾ ಹೊರಹೊಮ್ಮುತ್ತೆ. ನಂತರ ದಿನಗಳಲ್ಲಿ ವೆನೆಜುಲಾ ಅಮೆರಿಕದ ನಂತರದ ಅತಿ ದೊಡ್ಡ ತೈಲ ರಫ್ತುದಾರ ದೇಶವಾಗಿ ಹೊಮ್ಮುತ್ತೆ. ಆಯಿಲ್ ಮಾರಾಟ ಮಾಡಿ ಡಾಲರ್ ಗಳಿಸುತ್ತೆ. ದೇಶದ ಕರೆನ್ಸಿ ಬೋಲಿವರ್ ಅತ್ಯಂತ ಸ್ಟ್ರಾಂಗ್ ಕೂಡ ಆಯಿತು. ಇದರಿಂದ ಎಲ್ಲವೂ ಇಂಪಾರ್ಟೆಂಟ್ ಐಟಮ್ಗಳು ಸುಲಭವಾಗಿ ಸಿಗಲು ಆರಂಭಿಸಿದ್ವು. ಭೂಮಿ ಪಾಳು ಬೀಳೋಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು ದೊಡ್ಡ ತಪ್ಪು ನಡೆಯುತ್ತೆ. ದೇಶದ ಸಂಪೂರ್ಣ ಗಮನ ಕೇವಲ ಆಯಿಲ್ ಮೇಲೆ ಹೋಗ್ಬಿಡುತ್ತೆ. ಇದರಿಂದ ಸ್ಥಳೀಯ ಕೃಷಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಸೊರಗಿ ಹೋಗುತ್ತೆ. 1950ರ ವೇಳೆಗೆ ದೇಶದ 90ರಷ್ಟು ರಫ್ತು ಕೇವಲ ಆಯಿಲ್ ಮೇಲೆ ನಿಂತುಬಿಡುತ್ತೆ. ಸರ್ಕಾರ ಜನರಿಗೆ ಎಲ್ಲವನ್ನು ಫ್ರೀಯಾಗಿ ಕೊಡಲು ಶುರು ಮಾಡುತ್ತೆ. ಎಜುಕೇಷನ್, ಹೆಲ್ತ್ ಕೇರ್, ರೇಷನ್ ಎಲ್ಲವೂ ಕೂಡ ಫ್ರೀ. ಅದು 1960ರಲ್ಲಿ ಒಪೆಕ್ ಸ್ಥಾಪನೆ ಆಗುತ್ತೆ. 1973ರ ಗಲ್ಫ್ ಯುದ್ಧದ ಸಮಯದಲ್ಲಿ ತೈಲ ಬೆಲೆ 4 ಪಟ್ಟು ಹೆಚ್ಚಾದಾಗ ವೆನೆಜುಲಾಗೆ ಹಣದ ಮಳೆಯೇ ಸುರಿಯುತ್ತೆ. ಆದರೆ 1976ರಲ್ಲಿ ಸರ್ಕಾರ ಒಂದು ದೊಡ್ಡ ತಪ್ಪು ನಿರ್ಧಾರವನ್ನು ಮಾಡುತ್ತೆ. ಎಲ್ಲ ಖಾಸಗಿ ತೈಲ ಕಂಪನಿಗಳನ್ನು ನ್ಯಾಷನಲೈಸ್ ಅಂದರೆ ರಾಷ್ಟ್ರೀಕರಣ ಮಾಡುವುದು. ಇದರಿಂದ ಭ್ರಷ್ಟಾಚಾರ ಅತಿ ಹೆಚ್ಚಾಗಿ ಹೋಗುತ್ತೆ ಮತ್ತು ಮುಂದಿನ 20 ವರ್ಷಗಳಲ್ಲಿ ಸುಮಾರು $100 ಬಿಲಿಯನ್ ಭ್ರಷ್ಟಾಚಾರಕ್ಕೆ ಈ ದೇಶ ಬಲಿಯಾಗುತ್ತೆ. ಅದು 1998ರಲ್ಲಿ ಹೂಗೋ ಚಾವೆಸ್ ಅಧಿಕಾರಕ್ಕೆ ಬರ್ತಾರೆ. ಬಡವರ ಪಾಲಿನ ದೇವರು ಎನಿಸಿಕೊಂಡ ಇವರು 4 ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ. ಮೊದಲನೆಯದಾಗಿ, ನುರಿತ ಕಾರ್ಮಿಕರನ್ನು ವಜಾ ಮಾಡಿ ಸ್ಟ್ರೈಕ್ ಮಾಡಿದರು ಎಂಬ ಕಾರಣಕ್ಕೆ 18,000 ಸಿಲ್ಕ್ ವರ್ಕರ್ಗಳನ್ನು ತೆಗೆದುಹಾಕಿ ಸಿಲ್ಡ್ ಜನರನ್ನು ಕೆಲಸಕ್ಕೆ ಹಾಕೋತಾರೆ. ಹಾಗೆ ಎರಡನೇದು ಬಂದು, ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ಸರ್ಕಾರವೇ ಫಿಕ್ಸ್ ಮಾಡ್ತು. ಇದರಿಂದ ಬಿಸ್ನೆಸ್ ಮಾಡೋರಿಗೆ ಲಾಭ ಇಲ್ಲದಂತಾಗಿ ಅಂಗಡಿಗಳು ಕೂಡ ಮುಚ್ಚಲ್ಪಟ್ಟವು. ಸಂಪೂರ್ಣ ರಾಷ್ಟ್ರೀಕೃತ ಸಿಮೆಂಟ್, ಸ್ಟೀಲ್, ಫುಡ್ ಎಲ್ಲವನ್ನು ಕೂಡ ಸರ್ಕಾರವೇ ನಡೆಸಲು ಹೋಗಿ ಎಫಿಷಿಯನ್ಸಿಯನ್ನು ಕಳೆದುಕೊಳ್ಳುತ್ತೆ. ಹಾಗೆ ಡಾಲರ್ ಎಕ್ಸ್ಚೇಂಜ್ ಮೇಲೆ ನಿರ್ಬಂಧವನ್ನು ಹೇರಿದ್ರಿಂದ ವಿದೇಶಿ ವ್ಯಾಪಾರ ಫುಲ್ಲು ಸ್ಥಗಿತವಾಗುತ್ತೆ. ಅದು 2013ರಲ್ಲಿ ಚಾವೆಸ್ ಮರಣದ ನಂತರ ನಿಕೋಲಸ್ ಮಡಾರೋ ಅಧಿಕಾರಕ್ಕೆ ಬರ್ತಾರೆ. ನೀವು ನಿಕೋಲಸ್ ಮಡಾರೋ ಬಗ್ಗೆನೇ ಕೇಳಿರ್ತಾರೆ. ಯಾಕಂದರೆ ಇವತ್ತಿನ ನಾವು ಸ್ಟೋರಿ ಮಾಡ್ಬೇಕಂದ್ರೆ ಮೇನ್ ಬಂದು ನಿಕೋಲಸ್ ಮಡಾರೋ. ಅದು ಅಮೇರಿಕಾದ ಟ್ರಂಪ್ ಅವರನ್ನು ತುಂಬ ಇರಿಟೇಟ್ ಮಾಡಿದ ವ್ಯಕ್ತಿ ಅಂದರೆ ಈ ನಿಕೋಲಸ್ ಮಡಾರೋ. ಇವರನ್ನು ರಾತ್ರಿ ಹೋಗಿ ಅಮೇರಿಕನ ಆರ್ಮಿ ಅವ್ರನ್ನ ಜೀವಂತವಾಗಿ ನಿಕೋಲಸ್ ಮಡಾರೋ ಮತ್ತು ಅವರ ಪತ್ನಿಯನ್ನು
ಕರ್ಕೊಂಬಂದು ಅವರು ಅಮೇರಿಕಾದಲ್ಲಿ ಇಟ್ಕೋತಾರೆ. ಇದು ದೊಡ್ಡ ಸುದ್ದಿಯಾಗಿದೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮಯದಲ್ಲಿ ನಿಕೋಲಸ್ ಮಡೋರೋ ಅಧಿಕಾರಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಆಯಿಲ್ ಬೆಲೆ ಒಂದು $100 $30ಗೆ ಕುಸಿಯುತ್ತೆ. ದೇಶದ ಆದಾಯವೇ ನಿಂತು ಹೋದಾಗ ಸರ್ಕಾರ ಮಾಡಿದ ದೊಡ್ಡ ತಪ್ಪು ಮನ ಬಂದಂತೆ ನೋಟುಗಳನ್ನು ಪ್ರಿಂಟ್ ಮಾಡಿದ್ದು. ಇದರ ಪರಿಣಾಮವೇ ಹೈಪರ್ ಇನ್ಫ್ಲೇಷನ್. 2018ರಲ್ಲಿ ಒಂದು ಕಾಪಿ ಬೆಲೆ 45 ಪೈಸೆ ಇದ್ದರೆ ಒಂದೇ ವರ್ಷದಲ್ಲಿ ಅದು $1,700 ಏರಿತ್ತು. ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಇನ್ಫ್ಲೂಯೆನ್ಸ್ ರೇಟ್ ಒಂದು 65,000% ಏರಿಕೆ ಆಗಿತ್ತು. ಅಂದರೆ ಜನರ ಹತ್ತಿರ ಚೀಲದ ತುಂಬ ಹಣ ಇದೆ, ಆದರೆ ಒಂದು ಬ್ರೆಡ್ ಕೊಳ್ಳಲು ಅದು ಸಾಲೋದಿಲ್ಲ. ವೆನೆಜುಲಾದ ಕತೆ ನಮಗೆ ದೊಡ್ಡ ಪಾಠವನ್ನೇ ಕಲಿಸುತ್ತೆ. ಯಾವುದೇ ದೇಶ ಅಥವಾ ವ್ಯಕ್ತಿ ಕೇವಲ ಒಂದು ಆದಾಯದ ಮೂಲವನ್ನು ನಂಬಬಾರ್ದು. ಇಂದು ಭಾರತ ಕೂಡ ಆರ್ಥಿಕವಾಗಿ ಸುದೃಢವಾಗಿದೆ, ಯಾಕೆಂದರೆ ನಾವು IT, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ಗಳಲ್ಲಿ ಡೈವರ್ಸಿಫೈ ಆಗಿದ್ದೇವೆ. ಇನ್ನೂ ಕೂಡ ನಾವು ಕೂಡ ಅವರ ನೋಡಿ ನಾವು ನಮ್ಮ ದೇಶನೂ ಕೂಡ ನಮ್ಮ ದೇಶದ ರಾಜಕಾರಣಿಗಳು ಎಲ್ಲರೂ ಕೂಡ ಪಾಠ ಕಲಿಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.